ಹೌದು. ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಇದು ಎಸ್.ಐ.ಆರ್ ಬಗ್ಗೆನೇ ಹೇಳೋತೀನಿ. ಫುಲ್ ಡೀಟೇಲಾಗಿ ಹೇಳೋತೀನಿ. ಇದ್ರ ಬಗ್ಗೆ ಇದು ಎಸ್.ಐ.ಆರ್ ಅದು ಯಾಕೆ ಮಾಡಿಸ್ಬೇಕು ಮತ್ತು ಯಾವ ರೀತಿ ಮಾಡಿಸ್ಬೇಕಂತ ಹೇಳಿ. ನೋಡ್ರಿ, ಎಸ್.ಐ.ಆರ್ ಅಂದ್ರೆ ಏನಪ್ಪ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಕರೀತಾರೆ. ಇದು ನೀವು ಆಗಸ್ಟ್ ಎಂಟು ತಾರೀಕು ಒಳಗೆ ನೀವು ಇದು ಎಸ್.ಐ.ಆರ್ ಮಾಡಿಸ್ಬಿಟ್ರಿ. ಯಾಕಪ್ಪ ಅಂದ್ರೆ ಮುಂದೆ ಏನೇನು ಬೆನಿಫಿಟ್ಸ್ ಅದು ಸಿಗೋವ ಗೌರ್ಮೆಂಟ್ ಕಡೆಲಿ ಅಂತ ಹಿಂಗೆ ಸ್ಕೀಮ್ ಅದು ಬಿಡ್ತಾರಲ್ಲ, ಅದ್ರದ್ದು ಬೆನಿಫಿಟ್ ಅದು ತೊಗೊಳೋದಿತ್ತು ಅಂದ್ರೆ ನೀವು ಇದು ಎಸ್.ಐ.ಆರ್ ಮಾಡಿಸ್ಬೇಕಾಗ್ತದೆ. ಎಲ್ಲರೂ ಮಾಡಿಸ್ಬೇಕಿದು. ಇಂಡಿಯನ್ ಸಿಟಿಸನ್ ದೀರಿ ಅಂದ್ರೆ ನೀವು ಎಸ್.ಐ.ಆರ್ ಮಾಡಿಸ್ಲೇಬೇಕು. ಇಂಡಿಯನ್ ಸಿಟಿಸನ್ದವ್ರು ಇದು ಮಾಡಿಸ್ಲೇಬೇಕು. ಇದು ಯಾಕೆ ಮಾಡಿಸ್ಬೇಕಪ್ಪ ಅಂದ್ರೆ ಈಗ ಎಲೆಕ್ಷನ್ ಅದು ಬರ್ತಾವ, ಆ ಟೈಮಿಗೆ ವೋಟ್ ಅದು ಮಾಡಬೇಕಲ್ಲ. ವೋಟರ್ ಲಿಸ್ಟ್ ಒಳಗೆ ನಿಮ್ದು ಹೆಸರು ಬರಬೇಕು. ವೋಟರ್ ಲಿಸ್ಟ್ ಒಳಗೆ ಹೆಸರು ಬಂದ ಬಳಿಕೆ ಎಲ್ಲ ನೀವು ವೋಟ್ ಮಾಡ್ಲಿಕ್ಕೆ ಬರ್ತದೆ. ಈಗ ವೋಟರ್ ಲಿಸ್ಟ್ ಒಳಗೆ ನಿಮ್ದು ಹೆಸರು ಯಾವ ರೀತಿ ಬರ್ತದೆ, ನೀವು ಎಸ್.ಐ.ಆರ್ ಮಾಡಿದ ಬಳಕೆ ಬರ್ತದೆ. ಇದೊಂದು ರಿವಿಷನ್ ಪ್ಲೇ. ಆಲ್ರೆಡಿ ನಿಮ್ದು ಲಿಸ್ಟ್ ಒಳಗೆ ಹೆಸರು ಅದ, ಇದು ರಿವಿಷನ್ ಮಾಡ್ಲತ್ತಾರ. ಅಂದ್ರೆ ಏನಪ್ಪ ಅಂದ್ರೆ ಈಗ ಸ್ವಲ್ಪ ಮಂದಿ ಏನಾಗ್ಯಾರ, ಅವ್ರದ್ದು ಡೆತ್ ಆಗ್ಯದ, ಸತ್ತಾರವ್ರು, ಆದ್ರೂ ಲಿಸ್ಟ್ ಒಳಗೆ ಅವ್ರದ್ದು ಹೆಸರು ಹೊಂಟದ. ಇನ್ನೊಂದು ಸ್ವಲ್ಪ ಮಂದಿದು ಏನಾಗ್ಯದ, ಡೂಪ್ಲಿಕೇಟ್ ಆಗ್ಯಾವ. ಅಂದ್ರೆ ಅವರು ಇಲ್ಲಿ ಕರ್ನಾಟಕ ಒಳಗೂ ವೋಟ್ ಹಾಕ್ತಾರ ಮತ್ತು ಬೇರೆ ಸ್ಟೇಟ್ ಒಳಗೂ ಹೋಗಿ ವೋಟ್ ಹಾಕ್ತಾರೆ. ಸೊ ಆ ರೀತಿ ಆಗ್ಯದ, ಡಬಲ್ ಕೌಂಟಿಂಗ್ ಆಗ್ಲತ್ತದಲ್ಲ. ಆ ರೀತಿ ಆಗಬಾರ್ದು ಅಂತ ಹೇಳಿನೇ ಏನು ಮಾಡ್ಲಕತ್ತಾರ ಅವರು, ಇದು ಎಸ್.ಐ.ಆರ್ ಮಾಡ್ಲತ್ತಾರ, ರಿವಿಷನ್ ಮಾಡ್ಲಕತ್ತಾರ ಇದು. ಸೊ ಈಗ ಇದು ಮಾಡ್ಸೋದ್ರಲ್ಲಿಂತ ಬೆನಿಫಿಟ್ ಏನೇನದ, ನಿಮಗೆ ಏನೇನು ಬೆನಿಫಿಟ್ ಅದ ಅದ್ರ ಬಗ್ಗೆನೂ ಹೇಳ್ತೀನಿ, ಕೇಳ್ರಿ. ಮೊದಲನೇದೇನಪ್ಪ ಅಂದ್ರೆ ಈಗ ಇದು ವೋಟರ್ ಲಿಸ್ಟ್ ಒಳಗೆ ಹೆಸರನ್ನೇ ಒಂದು ಬರಬೇಕು ಅಂತ ಹೇಳಿನೇ ಇದು ಎಸ್.ಐ.ಆರ್ ಮಾಡಿಸೋದು. ಲಿಸ್ಟ್ ಒಳಗೆ ಹೆಸರು ಬತ್ತು ಅಂದರೆ ನೀವು ವೋಟ್ ಮಾಡ್ಲಿಕ್ಕೆ ಬರ್ತದೆ. ಅದು ಅಲ್ಲದೆ ಲಿಸ್ಟ್ ಒಳಗೆ ಹೆಸರು ಬತ್ತಂದ್ರೂ ಮುಂದೆ ಇವೇನು ಗೌರ್ಮೆಂಟ್ ಏನೇನು ಸ್ಕೀಮ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಈ ಯಾವ ಸ್ಕೀಮ ಕರ್ನಾಟಕ ಒಳಗೆ ಗೃಹಲಕ್ಷ್ಮಿ ಅದ, ಗೃಹ ಜ್ಯೋತಿ ಮತ್ತು ಸ್ಟೂಡೆಂಟ್ಸ್ ಸಲಿಂದ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆದವ್ರ ಸಲಿಂದ ಯುವ ನಿಧಿ ಅಂತ ಹೇಳದ. ಸೊ ಈ ರೀತಿ ಅದಲ್ಲದೆ ಇನ್ನೊಂದು ಬಿಟ್ಟೇವಲ್ಲ, ಶಕ್ತಿ ಅಂತ ಹೇಳಿ ಅದ, ಫ್ರೀ ಬಸ್ ಅದ ಹೆಣ್ಮಕ್ಳ ಸಲಿಂದ. ಸೊ ಈ ರೀತಿಯೆಲ್ಲ ಬೆನಿಫಿಟ್ಸ್ ಎಲ್ಲರಿಗೆ ಸಿಗಬೇಕು, ಇಂಡಿಯನ್ ಸಿಟಿಸನಿಗೆ ಸಿಗಬೇಕು ಅಂಥೇಳಿ ಇದೊಂದು ಎಸ್.ಐ.ಆರ್ ಮಾಡ್ಲಾಗತ್ತಾರೆ. ಈಗ ಇದು ಎಸ್.ಐ.ಆರ್ದು ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ. ಈಗ BLO ಅಂತ ಹೇಳಿರ್ತಾರೆ. BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್. ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಮನೆಗೆ ಬರ್ತಾರೆ, ಬಂದ ಕೇಸಿಂದ ಅದು ನಿಮ್ಮದು ಫಾರ್ಮ್ ಕೊಡ್ತಾರೆ, ಅದು ಎಸ್.ಐ.ಆರ್ ಸಲಿಂದ. ಅದು ಫಾರ್ಮ್ ನೀವು ಫಿಲ್ಅಪ್ ಮಾಡ್ಕೇಸಿಂದ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಅವ್ರು ಹೇಳ್ತಾರೆ ಯಾವ ರೀತಿ ಫಾರ್ಮ್ ಫಿಲ್ಅಪ್ ಮಾಡಬೇಕು ಅಂತೇಳಿ. ನಿಮ್ಮ ಮನೆಗೆ ಬಂದು ಅಕಸ್ಮಾತ್ ಅವ್ರು ಬಂದಿಲ್ಲ ಅಂತ ಹೇಳ್ತೀರಿ, ನೀವು ಅವರಿಗೆ ಫೋನ್ ಹಚ್ಚಿ ಕರಿಬೋದು. ಅವ್ರದ್ದು ಫೋನ್ ನಂಬರ್ನೂ ಇರ್ತದೆ, ಅದು ಎಲ್ಲಿರ್ತದೆ ಅದೆಲ್ಲ ನಾನು ನಿಮಗೆ ಲಾಸ್ಟಿಗೆ ಅದು ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ. ಆ ಫೋನ್ ನಂಬರ್ ಅದು ಇರ್ತದೆ. ಅಕಸ್ಮಾತ್ ನಿಮ್ಮದು ಏರಿಯಾನಾಗ ಬಂದಿಲ್ಲ, ನಿಮ್ಮ ಊರೊಳಗೆ ಬಂದಿಲ್ಲ ಅಂದ್ರೆ ನೀವು ಫೋನ್ ಹಚ್ಕೇಸಿಂದ ಅವ್ರಿಗೆ ಕರೆಸ್ಬೋದು. ಅವ್ರು ನಿಮ್ಗೆ ಅದು ಫಾರ್ಮ್ ಅದು ಕೊಡ್ತಾರೆ. ಇಲ್ಲ ಆನ್ಲೈನು ಮಾಡ್ಬೋದು. ಬೆಸ್ಟ್ ಏನಪ್ಪ ಅಂದ್ರೆ ನೀವು ಆಫ್ಲೈನ್ ಮಾಡಿರಿ, ಆನ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಫ್ಲೈನ್ ಈಸಿ ಇರ್ತದೆ. ಫಾರ್ಮ್ ಕೊಡ್ತಾರೆ, ಅದೇ ಫಾರ್ಮ್ ಒಳಗೆ ನೀವೆಲ್ಲ ಬರ್ದ ಕೇಸಿಂದ ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಅವರಿಗೆ ವಾಪಸ್ ಕೊಡಬೇಕು. ಈಗ ಸ್ವಲ್ಪ ವೋಟರ್ ಐ.ಡಿಗಳ್ನು ಅಪ್ಡೇಟ್ ಅದು ಆಗ್ಯಾವಲ್ಲ, ಸೊ ಅದು ಹಳಿದೇನು 2002ಕ್ಕಿಂತ ಮೊದಲಿಂದು ಏನು ವೋಟರ್ ಐ.ಡಿ ಅದು ಇರ್ತಾವೆ ನೋಡು, ಅವೆಲ್ಲ ಡಿಟೇಲ್ ಜೊತೆ ಈಗ ಕರೆಂಟ್ ವೋಟರ್ ಐ.ಡಿ ಅದಲ್ಲ ಅವಕ್ಕೆಲ್ಲ ಲಿಂಕ್ ಮಾಡ್ತಾರೆ ಅವರು. ಅದು ನಮ್ಮ ಕೆಲಸ ಎಲ್ಲ, ಅದು ಅವ್ರು ಮಾಡ್ತಾರೆ. ನೀವೇನಿಲ್ಲ, ಅದು ಫಾರ್ಮ್ ಫಿಲ್ ಮಾಡಿಸಿಂದ ಅವ್ರಿಗೆ ಕೊಡೋದಿರ್ತದೆ, ಮುಂದಿಂದೆಲ್ಲ ಅವ್ರು ನೋಡ್ಕೋತಾರೆ ಅಷ್ಟೇ. ನೀವು ಅವೆಲ್ಲ ಹಳಿವು ವೋಟರ್ ಐ.ಡಿ ಅದೆಲ್ಲ ಸಂಗಟ್ ನೀವು ನಿಂಬಲ್ಲಿ ಬಲ್ಲೆಗೆ ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಅದೆಲ್ಲ ನೋಡ್ಕಿಸಿಂದೆ ಫಾರ್ಮ್ ಅದು ಫಿಲ್ಅಪ್ ಮಾಡೋದಿರ್ತದೆ. ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ, ಇದು ಲಾಸ್ಟ್ ಡೇಟ್ ಯಾವಾಗದಪ್ಪ ಅಂದ್ರೆ ಆಗಸ್ಟ್ 8, 2026. 8 ತಾರೀಕು ಆಗಸ್ಟ್ ಒಳಗಾಗಿನೇ ನೀವು ಇದೇನು ಮಾಡಬೇಕಾಗ್ತದೆ, ಸಬ್ಮಿಟ್ ಮಾಡಬೇಕಾಗ್ತದೆ. ಈಗ ಇನ್ನೊಂದು ಸ್ವಲ್ಪ ಮಂದಿ ಏನು ಅನ್ಕೋತಾರೆ ಅಂದ್ರೆ ಎಸ್.ಐ.ಆರ್ ಬರೀ ಒಂದು ಫ್ಯಾಮಿಲಿ ಒಳಗೆ ಒಬ್ಬರು ಮಾಡ್ರೆ ನಡೀತದೆ ಅಂತ ಕೇಳ್ತಾರೆ. ಇಲ್ಲ, ಆ ರೀತಿ ಇಲ್ಲ. ನಿಮ್ಮ ಮನ್ಯಾಗ ಎಷ್ಟು ಮಂದಿ ವೋಟ್ ಹಾಕ್ತಾರೆ ನೋಡು, ಇಷ್ಟು ಮಂದಿ ನೀವು ಇದು ಎಸ್.ಐ.ಆರ್ ಮಾಡಿಸ್ಬೇಕು. ಈಗ ನಿಮ್ಮ ಮನ್ಯಾಗ ಟೋಟಲ್ ಒಂದು 5 ಮಂದಿ ಹೇರ ಅಂತ ತಿಳಿ, ಅದ್ರೊಳಗೆ ಒಬ್ಬ ಯಾರೇ ಸಣ್ಣ ಇದ್ದಾನೆ ಅಂತ ಹೇಳಿ ಅವನಿಗೆ ಬಿಡ್ರಿ. ಟೋಟಲ್ ನೀವು 4 ಮಂದಿ ನಿಮ್ಮಲ್ಲಿ ವೋಟರ್ ಐ.ಡಿ ಅದ ಅಂದ್ರೆ ನೀವು ಇದು ಎಸ್.ಐ.ಆರ್ ಮಾಡಿಸ್ಲೇಬೇಕು. ಸಪ್ರೇಟ್ ಮಾಡಿಸೋದಿರ್ತದೆ, ಒಂದ್ರೊಳಗೆ ಇರಲ್ಲ. ಹೇಳ್ತಾರವ್ರು ನಿಮಗೆ BLOದವ್ರು ಯಾವ ರೀತಿ ಸಬ್ಮಿಟ್ ಮಾಡ್ಬೇಕಂತೇಳಿ. ಹೇಳ್ತಾರವ್ರು BLOದವ್ರು ನಿಮಗೆ ಯಾವ ರೀತಿ ಅದು ಫಾರ್ಮ್ ಫಿಲ್ಅಪ್ ಮಾಡ್ಬೇಕಂತೇಳಿ. ಆ ರೀತಿ ಫಾರ್ಮ್ ನೀವು ಫಿಲ್ಅಪ್ ಮಾಡ್ಕೇಸಿಂದ ಅವ್ರಿಗೆ ಕೊಟ್ಬಿಡ್ರಿ. ಈಗ ನಾವು ಇದು ಮಾಡಲಿಲ್ಲ ಅಂದ್ರೆ ಏನಾಗ್ತದೆ, ಈಗ ನೋಡ್ರಿ, ಮಾಡಿಲ್ಲ ಅಂದ್ರೆ ಏನಾಗಲ್ಲ, ನಿಮಗೆ ನೀವು ದೇಶದಿಂದ ಹೊರಗೆ ಹಾಕಂಗಿಲ್ಲ. ಅಂದ್ರೆ ಏನು, ನಿಮಗೆ ವೋಟ್ ಹಾಕ್ಲಿಕ್ಕೆ ಒಂದು ಪವರ್ ಸಿಗಲ್ಲ. ನೀವು ವೋಟ್ ಹಾಕಬೇಕು ಅಂದ್ರೆ ಇದು ನೀವು ಎಸ್.ಐ.ಆರ್ ಮಾಡಿಸ್ಬೇಕಾಗ್ತದೆ. ಅದಲ್ಲದೆ ಇನ್ನೊಂದು ಏನಪ್ಪ ಅಂದ್ರೆ ಇವು ಗೌರ್ಮೆಂಟ್ ಏನು ಸ್ಕೀಮ್ ಅದು ಇರ್ತಾವಲ್ಲ, ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅವು ನಿಮಗೆ ಸಿಗಂಗಿಲ್ಲ. ಅವೆಲ್ಲ ಸಿಗಬೇಕು. ನಾ ಬರೀ ಸ್ಟೇಟ್ದಿಟ್ಟೆ ಹೇಳ್ತಿಲ್ಲ, ಸೆಂಟ್ರಲ್ನು ಹೇಳ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನು ಇದ್ದೂಲ್ಲ, ಅವು ಭೀ ನಿಮಗೆ ಬೆನಿಫಿಟ್ ಬೇಕಾಗಿತ್ತು ಅಂದ್ರೆ ನೀವು ಇದು ಎಸ್.ಐ.ಆರ್ ಮಾಡಿಸ್ಬೇಕಾಗ್ತದೆ. ಸೊ ಇದು ಎಸ್.ಐ.ಆರ್ ಮಾಡಿಸ್ರಿ ನೀವು. ಈಗ ನಿಮ್ಗೆ ಫುಲ್ ಕ್ಲಿಯರಾಗಿ ಗೊತ್ತಾಗಿರ್ಬೇಕು ಎಸ್.ಐ.ಆರ್ನು ಯಾಕೆ ಮಾಡಿಸ್ಬೇಕು ಅಂತೇಳಿ. ವೋಟರ್ ಲಿಸ್ಟ್ ಒಳಗೆ ಹೆಸರು ಬರ್ಬೇಕಂತೇಳಿ ವೋಟ್ ಮಾಡ್ಲಿಕ್ಕೆ ಒಂದು ಪವರ್ನು ಸಿಗ್ತದೆ. ಅದು ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ದು ಮತ್ತು ಸ್ಟೇಟ್ ಗೌರ್ಮೆಂಟ್ದು ಇವೆಲ್ಲ ಬೆನಿಫಿಟ್ ಸಿಗಬೇಕು ಅಂದ್ರೆ ನೀವು ಇದು ಎಸ್.ಐ.ಆರ್ ಮಾಡಿಸ್ಬೇಕಾಗ್ತದೆ. ಸೊ ಈಗ ನಿಮಗೆ ಇದು ಫಾರ್ಮ್ ಯಾವ ರೀತಿ ತುಂಬಬೇಕು, ಇಲ್ಲ BLOದವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಯಾವ ರೀತಿ ಸಿಗಬೇಕು, ಇದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೋದಿತ್ತಲ್ಲ, ನೀವು ತೆಳಗೆ ಕಮೆಂಟ್ ಒಳಗೆ ಬರೆದು ಹೇಳ್ರಿ. ನೆಕ್ಸ್ಟ್ ಪಾರ್ಟ್ 2 ಅಂತ ಹೇಳಿ ಬರೀರಿ, ಇಲ್ಲ ಎಸ್ ಅಂತ ಹೇಳಿ ಬರೀರಿ. ನೀವು ಬರೀ YES ಎಸ್ ಅಂತ ಹೇಳಿ ಬರೀರಿ. ನಾನು ನೆಕ್ಸ್ಟ್ ಪಾರ್ಟ್ 2 ಅದ್ರ ಮೇಲೆ ವಿಡಿಯೋ ಮಾಡ್ತೇನೆ. ಅದು ಇರಲಿ. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ
ಒಂದ್ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದು ವಿಡಿಯೋ ವಾಟ್ಸಪ್ ಗ್ರೂಪ್ ಒಳಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ.